ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾ ಫೀಲ್ಡಲ್ಲಿ ಹೀರೋಗೆ ಆಯಸ್ಸು ಜಾಸ್ತಿ ಅನ್ನೋ ಮಾತಿದೆ. ಅದು ನಿಜ ಕೂಡ. ನಾಯಕನಾಗಿ ಆಯಸ್ಸು ಜಾಸ್ತಿ ಇದೆ, ಆದರೆ ನಾಯಕಿಯಾಗಿ ಅಷ್ಟು ಆಯಸ್ಸು ಇಲ್ಲ. ನೀವು ಕನ್ಫ್ಯೂಸ್ ಆಗಬೇಡಿ. ಆಯಸ್ಸು ಅಂದರೆ ಸ್ಟಾರ್ ವ್ಯಾಲ್ಯೂನ ಹಾಗೆ ಉಳಿಸ್ಕೊಳ್ಳುವುದು ಅಂತ ಅರ್ಥ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು 4 ದಶಕಗಳಿಂದ ಹೀರೋ ವ್ಯಾಲ್ಯೂನ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಆದರೆ ಇವ್ರ ಜೊತೆ ನಾಯಕಿಯಾಗಿ ಸ್ಕ್ರೀನ್ ಶೇರ್ ಮಾಡಿದವರೆಲ್ಲ ಈಗ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದ್ದು, ನಾಯಕಿಯರಿಗೆ ಚಿತ್ರರಂಗದಲ್ಲಿ ಆಯಸ್ಸು ಕಡಿಮೆ ಅಂತ. ಯಾವುದೇ ಹೀರೋಯಿನ್ ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಬಹುಬೇಡಿಕೆಯ ನಟಿ ಅಂತ ಗುರುತಿಸ್ಕೊಂಡ್ರೂ ಸಹ ಅವರ ಸ್ಟಾರ್ ವ್ಯಾಲ್ಯೂ ಇಂಡಸ್ಟ್ರಿಯಲ್ಲಿ 10ರಿಂದ 12 ವರ್ಷ ಮಾತ್ರ ಇರೋಕ್ಕೆ ಸಾಧ್ಯ. ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಬೇಡಿಕೆ ಕಳ್ಕೊಂಡ ನಟಿಯರನ್ನು ನೆನಪು ಮಾಡಿಕೊಳ್ಳೋದು. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸಪ್ತಮಿ ಗೌಡ. ಕಳೆದ 3-4 ವರ್ಷಗಳ ಹಿಂದೆ ಈ ಹೆಸರು ಟ್ರೆಂಡಿಂಗ್ನಲ್ಲಿ ಇತ್ತು. ಪಾಪ್ಕಾರ್ನ್ ಮಂಕಿ ಟೈಗರ್ ಅನ್ನೋ ಸಿನಿಮಾದಿಂದ ಸೂರಿರವರು ಇವರನ್ನು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಿನಿಮಾಗಿಂತಲೂ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಡೈಲಾಗ್ ಫೇಮಸ್ ಆಗಿತ್ತು. ಮೊದಲ ಸಿನಿಮಾ ಅವರೇಜ್ ಆದರೂ ಕೂಡ ಇವರ 2ನೇ ಸಿನಿಮಾ ಪ್ಯಾನ್ ಇಂಡಿಯಾ ಸಕ್ಸಸ್ ಆಗಿತ್ತು. ರಿಷಬ್ ಶೆಟ್ಟಿರವರ ಕಾಂತಾರ ಸಿನಿಮಾಗೆ ಇವರೇ ನಾಯಕಿ ಆಗ್ತಾರೆ. ಕಾಂತಾರ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆದರೂ ಕೂಡ ಮುಂದೆ ಆ ಥರದ ಅವಕಾಶಗಳು ಇವರಿಗೆ ಸಿಗೋದೇ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸಪ್ತಮಿ ಗೌಡ ಆಯ್ಕೆಯಾಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಅದು ಆಗಲಿಲ್ಲ. ಕಾಂತಾರ ಆದ ನಂತರ ಹಿಂದಿಯಲ್ಲಿ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾ ಕೂಡ ಇವರ ಮಾರ್ಕೆಟಿಂಗ್ ಏನು ಚೇಂಜ್ ಮಾಡಲಿಲ್ಲ. ನಂತರ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾಗೆ ನಾಯಕಿಯಾಗ್ತಾರೆ. ಇದು ಒಂಬಾಳೆ ಬ್ಯಾನರ್ನಲ್ಲೇ ತಯಾರಾದ ಸಿನಿಮಾ. ಕಾಂತಾರನೂ ಅವರದ್ದೇ ಸಿನಿಮಾ ಆಗಿದ್ದರಿಂದ ನೆಕ್ಸ್ಟ್ ಸಿನಿಮಾಗೆ ಹಾಕೊಂಡಿರ್ತಾರೆ ಅಷ್ಟೇ. ಹುಡ್ಕೊಂಡು ಬಂದು ಅವಕಾಶ ಕೊಟ್ಟೋತಾರೆ ಏನಿರಲಿಲ್ಲ. ಈ ಸಿನಿಮಾ ಆದ ನಂತರ ಯುವರಾಜ್ ಕುಮಾರ್ ಹಾಗೂ ಸಪ್ತಮಿ ಗೌಡ ಮಧ್ಯೆ ಕಾಂಟ್ರವರ್ಸಿ ಮುಗಿಲೇಳುತ್ತೆ. ಯಾವ ಮಟ್ಟಿಗೆ ಅಂದರೆ, ಯುವರಾಜ್ ಕುಮಾರ್ಗೂ ಹಾಗೂ ಸಪ್ತಮಿ ಗೌಡಗೂ ಅಫೇರ್ ಇದೆ ಅಂತ ಯುವರಾಜ್ ಕುಮಾರ್ ಅವರ ಹೆಂಡತಿನೇ ಆರೋಪ ಮಾಡಿದರು. ಮಾಧ್ಯಮದಲ್ಲಿ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಯಿತು. ಯಾವುದೋ ಆಡಿಯೋ ವಿಡಿಯೋ ಕೂಡ ವೈರಲ್ ಆದವು. ಆಮೇಲೆ ಸಪ್ತಮಿ ಗೌಡ ಅನ್ನೋ ಹೆಸರು ಯಾವ ದೊಡ್ಡ ಸಿನಿಮಾಗಳಲ್ಲೂ ಕೇಳಿ ಬರಲಿಲ್ಲ. ಕಾಂತಾರ ಅಂತ ಪ್ಯಾನ್ ಇಂಡಿಯಾ ಸಕ್ಸಸ್ ಕೊಟ್ಟ ಹೀರೋಯಿನ್ಗೂ ಮುಂದೆ ಅವಕಾಶಗಳಿಲ್ಲ ಅಂದರೆ ಹೇಗೆ? ಇವರಿಗೆ ಅವಕಾಶಗಳು ಬರಲಿಲ್ವೋ, ಇಲ್ಲ ಇವರಿಗೆ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇರಲಿಲ್ವೋ ಗೊತ್ತಿಲ್ಲ. ಕಳೆದ ವರ್ಷ ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಆಮೇಲೆ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಿರ್ತಾರೆ. 2026 ಈ ವರ್ಷದಲ್ಲಿ ನೀನಾಶ್ರಮ್ ಸತೀಶ್ ರವರ ದ ರೈಸ್ ಆಫ್ ಅಶೋಕ ಅನ್ನೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದರು. ಇವರ ಅಪ್ಕಮಿಂಗ್ ಅಲಗಲಿ ಅಂತ ಡಾಲಿ ಧನಂಜಯರವ್ರ ಜೊತೆ ಒಂದು ಸಿನಿಮಾ ಅನೌನ್ಸ್ ಆಗಿದೆ. ಆದರೆ ಸಿನಿಮಾ ಇನ್ನೂ ಟೇಕಪ್ ಆಗಿಲ್ಲ. ಸಪ್ತಮಿ ಗೌಡರವರು ಒಂದು 3ರಿಂದ 4 ವರ್ಷ ಸ್ಟಾರ್ ವ್ಯಾಲ್ಯೂವನ್ನು ಉಳಿಸ್ಕೊಂಡ್ರು ಅಂತ ಅನ್ಬಹುದು. ಆಶಾ ಭಟ್. ಇವರು ಯಾರು ಅಂತ ಗೊತ್ತಾಯ್ತಾ? ರಾಬರ್ಟ್ ಸಿನಿಮಾದ ನಾಯಕಿ. ಇವರು ಅಪ್ಪಟ ಕನ್ನಡ ಪ್ರತಿಭೆ. ಆ್ಯಕ್ಟಿಂಗ್ ಚೆನ್ನಾಗೇ ಮಾಡ್ತಾರೆ, ಡ್ಯಾನ್ಸ್ ಚೆನ್ನಾಗೇ ಮಾಡ್ತಾರೆ. ಇವರ ಪ್ರತಿಭೆಗೆ ಸಿಗಬೇಕಾದ ಬೆಲೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಗಲಿಲ್ಲ ಅಂತ ಅನಿಸುತ್ತೆ. ಇವರು 2019ರಲ್ಲಿ ಜಂಗ್ಲಿ ಅನ್ನೋ ಒಂದು ಹಿಂದಿ ಸಿನಿಮಾದಿಂದ ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಾರೆ. ನಂತರ ಕನ್ನಡದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗೆ ಆಯ್ಕೆಯಾಗ್ತಾರೆ. ಅದೇ ರಾಬರ್ಟ್ ಸಿನಿಮಾ. ಈ ಸಿನಿಮಾ ಲಾಕ್ಡೌನಿಂದ ಡಿಲೇ ಆಗಿ 2021ರಲ್ಲಿ ತೆರೆಗೆ ಬರುತ್ತೆ. ರಾಬರ್ಟ್ ಸೂಪರ್ ಡೂಪರ್ ಸಿನಿಮಾ ಆದರೂ ಕೂಡ ಮುಂದೆ ಇವರಿಗೆ ಕನ್ನಡದಲ್ಲಿ ಅವಕಾಶಗಳೇ ಸಿಗೋದಿಲ್ಲ. ಒಬ್ಬ ಟಾಪ್ ಹೀರೋ ಜೊತೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಹೀರೋಯಿನ್ಗೂ ಮುಂದೆ ಅವಕಾಶ ಸಿಗಲಿಲ್ಲ ಅಂದರೆ ಏನು ಹೇಳೋದು ಹೇಳಿ? ಆಮೇಲೆ ಅದರಲ್ಲೂ ಆಶಾ ಭಟ್ ನಮ್ಮ ಕನ್ನಡದವರೇ. ರಾಬರ್ಟ್ ಆದ ನಂತರ ಇವರು ಕನ್ನಡದಲ್ಲಿ ಯಾವ ಸಿನಿಮಾನೂ ಮಾಡಿಲ್ಲ. 2022ರಲ್ಲಿ ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡಿದರು ಅಷ್ಟೇ. 3 ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿರೋದು. ಹಿಂದಿಯಲ್ಲಿ ಒಂದು, ತೆಲುಗಿನಲ್ಲಿ ಒಂದು, ಕನ್ನಡದಲ್ಲಿ ಒಂದು. ಇವರು ನಟಿ ಮಾತ್ರ ಅಲ್ಲ, ಗಾಯಕಿಯಾಗಿ ಹಾಡುಗಳನ್ನು ಕೂಡ ಚೆನ್ನಾಗಿಯೇ ಹಾಡ್ತಾರೆ. ರಾಬರ್ಟ್ನಲ್ಲಿ ದರ್ಶನ್ ಅವರ ಜೋಡಿಯಾಗಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರು. ಇವರು ಹೆಜ್ಜೆ ಹಾಕಿದ ಹಾಡು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ಯಾಕೆ ಇವರು ಮುಂದೆ ಸಿನಿಮಾ ಮಾಡಲಿಲ್ಲ ಅಂತ ಮಾತ್ರ ಗೊತ್ತಿಲ್ಲ. ಇವರೇ ಸಿನಿಮಾ ಫೀಲ್ಡ್ನ ಬಿಟ್ಟರೋ, ಇಲ್ಲಿ ಅವಕಾಶಗಳೇ ಸಿಗಲಿಲ್ವೋ? ಐಶಾನಿ ಶೆಟ್ಟಿ. ಇವರು ಅಪ್ಪಟ ಕನ್ನಡ ಪ್ರತಿಭೆ. 2014ರ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಪ್ರವೇಶ ಮಾಡ್ತಾರೆ. ಇವರ ಮೊದಲ ಸಿನಿಮಾ ಬಂದು ಜ್ಯೋತಿ ಅಲಿಯಾಸ್ ಕೋತಿರಾಜ್. ಜ್ಯೋತಿರಾಜ್ರವ್ರನ್ನ ನೀವು ನೋಡೇ ಇರ್ತೀರ. ಕರ್ನಾಟಕದ ಸ್ಪೈಡರ್ ಮ್ಯಾನ್ ಅಂತ ಕರೀತಾರೆ ಇವರನ್ನು. ಯಾವುದೇ ಬೆಟ್ಟ ಗುಡ್ಡ ಕಟ್ಟಡ ಆದರೂ ಅದನ್ನು ನೀರು ಕುಡಿದಷ್ಟು ಸುಲಭವಾಗಿ ಎತ್ತಿಬಿಡ್ತಾರೆ. ಇವರು 2014ರ ಸಮಯದಲ್ಲಿ ಜ್ಯೋತಿ ಅಲಿಯಾಸ್ ಕೋತಿರಾಜ್ ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇರ್ತಾರೆ. ಈ ಸಿನಿಮಾದ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ನ ಐಶಾನಿ ಶೆಟ್ಟಿ ಅವರು ಮಾಡಿರ್ತಾರೆ. ಆಗ ಅವರಿಗೆ 19 ವರ್ಷವಾಗಿರುತ್ತೆ. ಈ ಸಿನಿಮಾ ಏನೂ ಸೌಂಡ್ ಮಾಡಲಿಲ್ಲ. ಇದರಿಂದ ಯಾವ ಹೆಸರು ಕೂಡ ಇವರಿಗೆ ಬರಲ್ಲ. ನಂತರ 2015ರಲ್ಲಿ ಫ್ಲಸ್ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ರಾಕೆಟ್ ಅಂತ ಸತೀಶ್ ನೀನಾಶ್ರಮ್ರವ್ರ ಜೊತೆ ಕೂಡ ಆ್ಯಕ್ಟ್ ಮಾಡ್ತಾರೆ. ಆದರೆ ಇವರು ಗುರುತಿಸಿಕೊಂಡಿದ್ದು ಮಾತ್ರ 2018ರಲ್ಲಿ ಬಂದಿದ್ದ ನಡುವೆ ಅಂತರವಿರಲಿ ಅನ್ನೋ ಸಿನಿಮಾದಿಂದ. ಗೆಳೆಯರೇ, ಇವರ ವಾಯ್ಸ್ ಅದ್ಭುತವಾಗಿತ್ತು. ಒಂಥರ ಹಕ್ಕಿ ಪಕ್ಷಿಗಳು ಮಾತಾಡೋ ಥರ ಮಾತಾಡ್ತಾರೆ. ನಡುವೆ ಅಂತರವಿರಲಿ ಸಿನಿಮಾದಿಂದ ಸ್ವಲ್ಪ ಮುನ್ನೆಲೆಗೆ ಬಂದ ಇವರು 2019ರಲ್ಲಿ ನಮ್ಮ ಗಣಿ BCom ಪಾಸ್ ಅನ್ನೋ ಸಿನಿಮಾನ ಮಾಡ್ತಾರೆ. ಇದು ಕೂಡ ಒಳ್ಳೆ ಸಿನಿಮಾನೇ. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರೂ ಕೂಡ ಇವರು ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿರೋ ಪ್ರಕಾರ ತುಂಬ ಯೋಚನೆ ಮಾಡಿ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ರಂತೆ. ಇವರ ಕೊನೆಯ ಸಿನಿಮಾ ಬಂದು 2023ರಲ್ಲಿ ಬಂದಿದ್ದ ಹೊಂದಿಸಿ ಬರೆಯಿರಿ. ಅದಾದ ನಂತರ ಇವರ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಗೆಳೆಯರೇ, ಇವರು ಬರೀ ನಟಿ ಮಾತ್ರ ಅಲ್ಲ, ನಿರ್ದೇಶಕಿಯಾಗಿ ಕೂಡ ಕಾಜಿ ಅನ್ನೋ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡಿದ್ದಾರೆ. ನಿಮಗೆ ಅದು ಯೂಟ್ಯೂಬ್ನಲ್ಲೇ ಸಿಗುತ್ತೆ, ಹೋಗಿ ನೋಡಿ. ತುಂಬ ಒಳ್ಳೆಯ ಶಾರ್ಟ್ ಫಿಲ್ಮ್. ಇವರ ಡೈರೆಕ್ಷನ್ ಸ್ಕಿಲ್ ಕೂಡ ತುಂಬಾ ಚೆನ್ನಾಗಿದೆ. ಮಾನ್ವಿತಾ ಕಾಮತ್. ಗೊತ್ತಲ್ಲ ಇವ್ರು ಯಾರು ಅಂತ? ಕೆಂಡಸಂಪಿಗೆ ಹೀರೋಯಿನ್.
ಇವರನ್ನು ಕೂಡ ಸುಕ್ಕ ಸೂರಿರವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಸೂರಿ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಕೆಂಡ ಸಂಪಿಗೆ ಸಿನಿಮಾದಿಂದ ಇವರ ಚಿತ್ರರಂಗದ ಪ್ರವೇಶ ಆಗಿರುತ್ತೆ. ಮೂಲತಃ ಇವರು ಮಂಗಳೂರು ಭಾಗದವರಾಗಿದ್ದು 34 ವರ್ಷದ ಪ್ರಾಯದಲ್ಲಿದ್ದಾರೆ. ಇವರ ಮೊದಲ ಸಿನಿಮಾನೇ ಸೂಪರ್ ಹಿಟ್ ಆಗಿತ್ತು. ಅಲ್ಲಿಂದ ಹೊಸ ಹೀರೋಯಿನ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕರು ಬಿಡಿ ಅಂತ ಜನ ಮಾತಾಡ್ಕೊಂಡ್ರು. ಗೆಳೆಯರು ಸಿನಿಮಾ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ರೇಡಿಯೋ ಆರ್ಜೆ ಆಗಿ ಕೆಲಸ ಮಾಡಿರ್ತಾರೆ. ಹೀರೋಯಿನ್ ಆದ ನಂತರ ಆ ಕೆಲಸನ ಬಿಟ್ಟಿರ್ತಾರೆ. 2017ರಲ್ಲಿ ಚೌಕ ಅಂತ ಯೋಗರಾಜ್ ಭಟ್ರ ಅವರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು. 2018ರಲ್ಲಿ ಕನಕ ಅನ್ನೋ ಸಿನಿಮಾಗೆ ದುನಿಯಾ ವಿಜಯ್ ಅವರಿಗೆ ನಾಯಕಿಯಾಗಿದ್ದರು. ಎಲ್ಲದಕ್ಕಿಂತ ಮೇಜರ್ ಆಗಿ ಇವರ ಹೆಸರನ್ನು ಮುನ್ನೆಲೆಗೆ ತಂದ ಪಾತ್ರ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಟಗರು ಸಿನಿಮಾದ ಪಾತ್ರ. ಟಗರು ಸಿನಿಮಾದಿಂದ ಚಿತ್ರರಂಗದಲ್ಲಿ ಇವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ. ನಂತರ ಬಂದ ಇವರ ಸಿನಿಮಾಗಳು ಯಾವುದೂ ಸದ್ದು ಮಾಡಲ್ಲ. ಇವರ ಕೊನೆಯ ಸಿನಿಮಾ ಕಳೆದ ವರ್ಷ ತೆರೆ ಕಂಡ ಬ್ಯಾಡ್. ಇದಾದ ನಂತರ ಇವರ ಸಿನಿಮಾಗಳು ರಿಲೀಸ್ ಆಗೇ ಇಲ್ಲ. ಮಾನ್ವಿತಾ ಕಾಮತ್ ಒಂದು ಒಳ್ಳೆ ಡ್ಯಾನ್ಸರ್ ಕೂಡ. ಈಗ ಇವರು ಮದುವೆಯಾಗಿ ಸೆಟಲ್ ಆಗಿದ್ದಾರೆ. ಮುಂದೆ ನಿರ್ದೇಶಕಿ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ಶ್ರುತಿ ಹರಿಹರನ್ ಇವರು ಮೂಲತಃ ಕೇರಳದವರು. ಇವರ ಡೆಬ್ಯೂ ಸಿನಿಮಾ ಮಲಯಾಳಂನ ಸಿನಿಮಾ ಕಂಪನಿ ಅನ್ನೋದು. 2012ರಲ್ಲಿ ಮಲಯಾಳಂನಲ್ಲಿ ಈ ಸಿನಿಮಾ ತೆರೆ ಕಂಡಿರುತ್ತೆ. ಅದಾದ ನಂತರ 2013ರಲ್ಲಿ ಕನ್ನಡದಲ್ಲಿ ಲೂಸಿ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ನಿಮ್ಗೆ ಗೊತ್ತಲ್ಲ ಯಾವ ಮಟ್ಟಿಗೆ ಹಿಟ್ ಆಯಿತು ಅಂತ. ಈ ಸಿನಿಮಾದಿಂದ ಕನ್ನಡದಲ್ಲಿ ಇವರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತೆ. ನಂತರ ದ್ಯಾವ್ರೆ, ಸವಾರಿ 2 ಅಂತ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇದ್ರ ಮಧ್ಯೆ ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿ ಮತ್ತೆ ಕನ್ನಡಕ್ಕೆ ಬರ್ತಾರೆ. 2015ರಲ್ಲಿ ರಾಟಿ ಅನ್ನೋ ಸಿನಿಮಾ ಇವರನ್ನು ಮುನ್ನೆಲೆಗೆ ತರುತ್ತೆ. ಅಲ್ಲಿಂದ ಕನ್ನಡದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಶ್ರುತಿ ಹರಿಹರನ್ ರವರು ಹೊರಹೊಮ್ಮುತ್ತಾರೆ. ಸುಮಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಒಂದು ಮಟ್ಟಿಗೆ ಟಾಪ್ ಹೀರೋಯಿನ್ ಸ್ಥಾನಕ್ಕೂ ಕೂಡ ಬರ್ತಾರೆ. ಆದರೆ 2017ರ ಸಮಯದಲ್ಲಿ ವಿಸ್ಮಯ ಅನ್ನೋ ಒಂದು ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಮುಂದೆ 2018ರ ಸಂದರ್ಭದಲ್ಲಿ ಈ ಮೀಟು ಅನ್ನೋ ಅಭಿಯಾನ ಮುನ್ನೆಲೆಗೆ ಬಂದಾಗ ಶ್ರುತಿ ಹರಿಹರನ್ ರವರು ಅರ್ಜುನ್ ಸರ್ಜಾರವರ ಮೇಲೆ ಆರೋಪ ಮಾಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಗುತ್ತೆ. ಮೀಡಿಯಾದಲ್ಲಿ ಈ ಸುದ್ದಿ ಹೆಚ್ಚೆಚ್ಚು ಪ್ರಸಾರ ಆಗುತ್ತೆ. ಒಂದಿಷ್ಟು ಮಂದಿ ಶ್ರುತಿ ಹರಿಹರನ್ ರವರ ಪರವಾಗಿ ಮಾತಾಡಿದರೆ ಇನ್ನು ಕೆಲವೊಂದಿಷ್ಟು ಮಂದಿ ವಿರೋಧ ಮಾಡ್ತಾರೆ. ಇಲ್ಲಿಂದ ಇವರಿಗೆ ಒಂಥರ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಚಿತ್ರರಂಗದಲ್ಲಿ ಹುಟ್ಕೊಳ್ಳುತ್ತೆ. ಮುಂದೆ ಆದ್ಯ ಅನ್ನೋ ಸಿನಿಮಾನ ಚಿರಂಜೀವಿ ಸರ್ಜಾ ಅವರ ಜೊತೆ ಸೇರಿ ಮಾಡ್ತಾರೆ. ಸರ್ಜಾ ಫ್ಯಾಮಿಲಿ ಅವ್ರ ಜೊತೆ ಎಷ್ಟೇ ಕಾಂಟ್ರವರ್ಸಿ ಆಗಿದ್ರು ಕೂಡ ಮುಂದೆ ಆ ಫ್ಯಾಮಿಲಿಯ ಹೀರೋ ಜೊತೆಲೇ ಆ್ಯಕ್ಟ್ ಮಾಡ್ತಾರೆ. ನಂತರ ಇವರು ಸಿನಿಮಾಗಳು ಕಣ್ಮರೆ ಆಗ್ತವೆ. ಈಗ ಸದ್ಯ ಮದುವೆಯಾಗಿ ಗಂಡನ ಜೊತೆ ಸೆಟಲ್ ಆಗಿದ್ದಾರೆ. ಕನ್ನಡ, ತಮಿಳು, ಮಲಯಾಳಂ ಸೇರಿದಂತೆ ಇವರು ಸುಮಾರು 35 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಸಿಂಧು ಲೋಕನಾಥ್ ಇವರು ಚಿತ್ರರಂಗಕ್ಕೆ ಬಂದ ಟೈಮಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಇವರೇ ಆಗಿದ್ದರು. ಇವರ ಸಿನಿಮಾನ ನಾನು ಮೊದಲು ನೋಡಿದ್ದು ಡ್ರಾಮಾ. ಆ ಸಿನಿಮಾದಿಂದ ಇವರನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಗೆಳೆಯರು ಇವರ ಚಿತ್ರರಂಗದ ಪ್ರವೇಶ 2009ರಲ್ಲಿ ಆಗಿದೆ. 2009ರಲ್ಲಿ ಬಂದಿದ್ದ ಪರಿಚಯ ಅನ್ನೋ ಒಂದು ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿರ್ತಾರೆ. ನಂತರ 2011ರಲ್ಲಿ ಲೈಫು ಇಷ್ಟೇನೆ ಅನ್ನೋ ಸಿನಿಮಾನ ಮಾಡ್ತಾರೆ. ನಂತರ ಡ್ರಾಮಾ, ಯಾರೇ ಕೂಗಾಡಲಿ ಅಂತ ಸಿನಿಮಾಗಳನ್ನು ಮಾಡಿ ಸ್ವಲ್ಪ ಗುರ್ತಿಸ್ಕೊಳ್ತಾರೆ. ಇದ್ರ ಮಧ್ಯೆ ತೆಲುಗು, ತಮಿಳಿನಲ್ಲೂ ಕೂಡ ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಯಾವುದು ಕೂಡ ವರ್ಕ್ ಆಗಲಿಲ್ಲ. ಸಿಂಧು ಲೋಕನಾಥ್ ರವರನ್ನು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ತಂದ ಸಿನಿಮಾ ಅಂದರೆ ಅದು 2014ರಲ್ಲಿ ಬಂದಿದ್ದ ಲವ್ ಇನ್ ಮಂಡ್ಯ. ಈ ಸಿನಿಮಾ ಸೂಪರ್ ಹಿಟ್ ಆಗಿ ಸಿಂಧು ಲೋಕನಾಥ್ ರವರಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಡುತ್ತೆ. ಸತೀಶ್ ನೀನಾಸಂ ರವ್ರ ಜೊತೆ ಇವರ ಜೋಡಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿರ್ತು. ಆದರೆ ಮುಂದೆ ಮಾಡಿದಂತಹ ಸಿನಿಮಾಗಳು ಇವರ ಕೈ ಹಿಡಿಯಲ್ಲ. ಜೈ ಬಜರಂಗ್ ಬಲಿ ಅಂತ ಒಂದು ಸಿನಿಮಾ ಮಾಡ್ತಾರೆ ನಮ್ಮ ಅಜಯ್ ರಾವ್ ಅವ್ರ ಜೊತೆ, ಅದು ಕೂಡ ಕ್ಲಿಕ್ ಆಗಲ್ಲ. 2015ರಲ್ಲಿ ದರ್ಶನ್ ರವರ ಐರಾವತ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡ್ತಾರೆ. ಹಾಗೆ ಬರ್ತಾ ಬರ್ತಾ ಕಣ್ಮರೆ ಆಗ್ತಾರೆ. 2017ರ ಸಂದರ್ಭದಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಇವರ ಕೊನೆಯ ಸಿನಿಮಾ ಈಗ ರೀಸೆಂಟಾಗಿ ತೆರೆಕಂಡಂತಹ ಕೆಂಡದ ಸೆರಗು ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದರು. ಗೆಳೆಯ ಸಿಂಧು ಲೋಕನಾಥ್ ಇನ್ನೊಂದಿಷ್ಟು ಕಾಲ ಚಿತ್ರರಂಗದಲ್ಲಿ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಆರಾಧನಾ ರಾಮ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಹೀರೋ ಅಷ್ಟೇ ಬೇಡಿಕೆ ಹೊಂದಿದ್ದಂತಹ ನಟಿ ಅಂದರೆ ನಮ್ಮ ಕನಸಿನ ರಾಣಿ ಮಾಲಾಶ್ರೀ. ಮಾಲಾಶ್ರೀ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಸಾಕು, ಆ ಸಿನಿಮಾ ಶೂಟಿಂಗ್ ಶುರುವಾಗೋ ಮುಂಚೆಯೇ ಸೇಲ್ ಆಗ್ತಿತ್ತಂತೆ. ಅಂಥ ಒಬ್ಬ ನಟಿಯ ಮಗಳು, ತಂದೆ ಒಬ್ಬ ಫೇಮಸ್ ಪ್ರೊಡ್ಯೂಸರ್. ಹೀಗಿದ್ರೂ ಕೂಡ ಇವರು ನಾಯಕಿಯಾಗಿ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಆಜ್ಞೆ ಇಲ್ಲ. ಇವರ ಮೊದಲ ಸಿನಿಮಾ ದರ್ಶನ್ ರವ್ರ ಜೊತೆ ಮಾಡಿದರು. ಆ ಸಿನಿಮಾ ಆ ಮಟ್ಟಿಗೆ ಸೂಪರ್ ಹಿಟ್ ಆದರೂ ಕೂಡ ಯಾಕೆ ಇವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಉಪೇಂದ್ರ ಅವ್ರ ಜೊತೆ ನೆಕ್ಸ್ಟ್ ಲೆವೆಲ್ ಅನ್ನೋ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಸುದ್ದಿಯಾಗಿತ್ತು. ಆದರೆ ಆ ಸಿನಿಮಾ ಟೇಕಪ್ಪೇ ಆಗಿಲ್ಲ. ಇವರು ಬೇರೆ ಯಾವ ಸಿನಿಮಾ ಕೂಡ ಮಾಡ್ತಾ ಇಲ್ಲ. ಈ ಥರ ಬ್ಲಾಕ್ ಬಾಸ್ಟರ್ ಇಟ್ಕೊಟ್ಟ ನಟಿಯರೇ ಒಂದೇ ಸಿನಿಮಾಗೆ ತಣ್ಣಗಾಗ್ಬಿಟ್ರೆ ಸಣ್ಣ ಪುಟ್ಟ ಹೀರೋಯಿನ್ಗಳ ಗತಿ ಏನು? ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಳ್ಳೋರು ಏನು ಮಾಡೋದು ಹೇಳಿ? ಇನ್ನು ರಚಿತಾ ರಾಮ್ ಇವರ ಫೀಲ್ಡ್ ಕೂಡ ಆಲ್ಮೋಸ್ಟ್ ಮುಗಿದೋಯಿತು. ಸುಮಾರು 10ರಿಂದ 12 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಯಶಸ್ವಿ ನಾಯಕಿಯಾಗಿದ್ದರು. ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟು ಒಳ್ಳೆ ಫ್ಯಾನ್ ಬೇಸ್ ಕೂಡ ಹೊಂದಿದ್ದಾರೆ. ಈಗಲೂ ಇವರ ಫ್ಯಾನ್ ಬೇಸ್ ಏನು ಕಡಿಮೆಯಾಗಿಲ್ಲ. ಆದರೆ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಇವರನ್ನು ಕಾಣೋದು ಸ್ವಲ್ಪ ಕಷ್ಟ. ಅವರಿಗೆ ಸರಿ ಹೊಂದೋ ಥರ ಪಾತ್ರಗಳನ್ನು ಮಾಡಿ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ರಚಿತಾ ರಾಮ್ ರವರು ಮಿಂಚಲಿ ಅಂತ ಭಾವಿಸ್ತೀನಿ. ನೋಡೋಳೆ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಇವರಲ್ಲಿ ಯಾವ ಹೀರೋಯಿನ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.